ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ 132 ವರ್ಷ ಆಯಸ್ಸು. 132 ವರ್ಷ. ಬಸ್ನಲ್ಲಿ ತಾತ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಂದು ಪುಟಾಣಿ ಮಗು ಒಂದು ಬಾರ್ ಚಾಕ್ಲೇಟ್, ದೊಡ್ಡದಾಗಿರ್ತಕ್ಕಂಥ ಬಾರ್ ಚಾಕ್ಲೇಟ್ ತಿಂತಾ ಇರುತ್ತೆ. ಅದಕ್ಕೊಂದು 7 ವರ್ಷ ಅಷ್ಟೇ ಮಗುಗೆ ಬುದ್ಧಿವಾದ ಹೇಳ್ತಾರೆ ತಾತ, ಅಪ್ಪ ಅಷ್ಟೊಂದು ಚಾಕ್ಲೇಟ್ ತಿನ್ಬೇಡೋ, ಹಲ್ಲೆಲ್ಲ ಹುಳುಕಾಗೋಗುತ್ತೆ ಅಂತ. ಆಗ ಮಗು ಹೇಳುತ್ತೆ, ತಾತ ನನಗೊಬ್ರು ತಾತ ಗೊತ್ತು, ಅವ್ರಿಗೆ 132 ವರ್ಷ ಇನ್ನೂ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿ. ಅದಕ್ಕೂ ಏನು ಸಂಬಂಧ ಅಂತ ತಾತ ಯೋಚನೆ ಮಾಡ್ತಾರೆ. ಮತ್ತೆ ಮಗು ಏನು ಮಾಡುತ್ತೆ, ಆ ಚಾಕ್ಲೇಟ್ ಆದ ನಂತರ ಇನ್ನೊಂದು ದೊಡ್ಡ ಬಾರ್ ತೆಗಿಯುತ್ತೆ. ಇನ್ನೊಂದು ಬಾರ್ ತೆಗೆದ ತಕ್ಷಣ ತಾತನಿಗೆ ತಡಿಯೋಕ್ಕಾಗಲ್ಲ. ಹೇಳುತ್ತೆ, ಏನಪ್ಪ ನಿಮ್ಮ ತಾತ ಒಬ್ರು ಹೇಳ್ತಾ ಇದ್ರಲ್ಲ 132 ವರ್ಷ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿ, ಅವರು ಇದೇ ರೀತಿ ಬಾರ್ಗಟ್ಲೆ ಚಾಕ್ಲೇಟ್ ತಿನ್ಕೊಂಡ ಇರೋದು, ಅದಕ್ಕೋಸ್ಕರನೇ ನೀನು ಬಾರ್ಗಟ್ಲೆ ಚಾಕ್ಲೇಟ್ ತಿಂತಾ ಇದೀಯಾ ಅಂತ ಕೇಳ್ತಾರೆ. ಆಗ ಆ ಪುಟಾಣಿ ಮಗು ಹೇಳುತ್ತೆ, ಇಲ್ಲ ತಾತ, ಅವರು ಯಾಕೆ 132 ವರ್ಷ ಖುಷಿಯಾಗಿ ಇವತ್ತಿಗೂ ಬದುಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕೆಲಸನಷ್ಟೇ ಅವ್ರು ನೋಡ್ಕೋತಾ ಇದ್ರು ಅಂತ ಹೇಳಿ. ಸ್ನೇಹಿತರೆ, ಹೀಗೆ ಅಲ್ವಾ, ನಮ್ಮ ಕೆಲಸಗಳನ್ನ ಬಿಟ್ಕೊಂಡು ನಾವು ಅಲ್ಲೇನಾಯ್ತು ಇಲ್ಲೇನಾಯ್ತು, ಇವ್ರೇನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಅಂತ ನೋಡಿಕೊಂಡು ನಮ್ಮ ಆಯಸ್ಸು ನಮ್ಮ ಟೈಮು ವ್ಯರ್ಥ ಮಾಡ್ಕೊಳ್ತೀವಿ. ನಮ್ಮ ಕೆಲಸಗಳ ಬಗ್ಗೆ ನಾವು ನೋಡಿಕೊಂಡಾಗ ನಮಗೆ ನೆಮ್ಮದಿನೂ ಸಿಗುತ್ತೆ. ಬೇರೆಯವ್ರನ್ನ ಊರೆಲ್ಲ ಉದ್ಧಾರ ಮಾಡ್ಲಿಕ್ಕೆ ಹೋಗಿ ನಮ್ಮನೇಲಿ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. ನಾಳೆ ಭೇಟಿಯಾಗೋಣ.